ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ. ದೀಸ್ ಡಾಲರ್ಸ್ ಆರ್ ನಾಟ್ ಡಾಲರ್ಸ್ ಬಟ್ ಡಾಲರ್ಸ್. ಇದು ನನ್ನ ಫಸ್ಟ್ ಐಫೋನ್. ಲೆಟ್ಸ್ ಬೈ ದಿಸ್ ಫಾರ್ 100 rupees. ವಾವ್. ಸೊ ಐ ಲವ್ ಪರ್ಫ್ಯೂಮ್ಸ್. ನನಗೆ ಐ ಸೈಟ್ ಇದೆ, ತುಂಬ ಕಡಿಮೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ತಮ್ನೇಲಿಂದ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ. ಸೊ ವಾಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಡೂ ಅಂತ. ಸೊ ಜಾಸ್ತಿ ಡಿಲೇ ಮಾಡೋದು ಬೇಡ. ಸೊ ಲೆಟ್ಸ್ ಗೆಟ್ ಇನ್ ಟು ದ್ಯಾಟ್. ಇಟ್ಸ್ ಆಲ್ ಅಬೌಟ್ ವಾಟ್ಸ್ ಇನ್ ಮೈ ಆಫೀಸ್ ಬ್ಯಾಗ್. ಸೊ ಇವಾಗ ನನ್ನ ಒಂದು ಬ್ಯಾಗ್ ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇರೋದು ಈ ಕಲರ್ ಬಾರಿಂದ. ಸೊ ನನಗೆ ಈ ಬ್ಯಾಗ್ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಎನಿವೇಸ್ ಐ ಡೂ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. ಬಟ್ ಇವಾಗ ಆ್ಯಸ್ ಆಫ್ ನಾವು ಸ್ವಲ್ಪ ದಿನಗಳಿಂದ ನಾನು ಇದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಇದು ಕಲರ್ ಬಾರಿಂದ. ಆ್ಯಂಡ್ ಇವಾಗ ಮಳೆ ಸ್ವಲ್ಪ ಬರ್ತಾ ಇರೋದ್ರಿಂದ ನಾನು ಇದನ್ನು ಬ್ಯಾಗ್ನ ಪ್ರಿಫರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ಮೇಲ್ಗಡೆ ಎಲ್ಲ ಫುಲ್ ಇಟ್ಸ್ ಅ ಕವರ್ ಥರ ಇದೆ. ಇದು ಮಳೆಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಒಳಗಡೆ ದಿರ್ ಇಸ್ ಅ ಒನ್ ಮೋರ್ ಪೋರ್ಷನ್. ತುಂಬ ವಸ್ತುಗಳು ಇದರಲ್ಲಿ ನನಗೆ ಫಿಟ್ ಆಗ್ತಾ ಇದೆ. ಸೊ ಹಾಗಾಗಿ ಐ ಡು ಕ್ಯಾರಿ ದಿಸ್. ಎಸ್. ಸೊ ನಾನು ಯಾವಾಗ ಚೇಂಜ್ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಬಟ್ ಆ್ಯಸ್ ಆಫ್ ನೌ ದಿಸ್ ಬ್ಯಾಗ್ ಐ ಆಮ್ ಕ್ಯಾರಿಂಗ್. ಸೊ ಲೆಟ್ಸ್ ಗೆಟ್ ಇನ್ ಟು ಮೈ ಬ್ಯಾಗ್. ಓ ಮೈ ಗಾಡ್, ತುಂಬ ವೇಟ್ ಇದೆ. ಸೊ ಲೆಟ್ಸ್ ನಾಟ್ ಡಿಲೇ. ಫಸ್ಟ್ ಥಿಂಗ್, ನಾನು ಆಫೀಸ್ಗೆ ಎಷ್ಟಾಗುತ್ತೋ ಅಷ್ಟು ಲಿಮಿಟೆಡ್ ಐಟಮ್ಸ್ನ ಕ್ಯಾರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಗರ್ಲ್ಸಿಗೆ ಎಷ್ಟೇ ಇದ್ದರೂ ಕೂಡ ಇಟ್ಸ್ ಕಡಿಮೆನೇ ಅಂತ ಅನಿಸುತ್ತೆ. ಅದು ಬೇಕು ಇದು ಬೇಕು ಅಂತ ತುಂಬ ಅಂದರೆ ತುಂಬ ಅನ್ನಿಸ್ತಾ ಇರುತ್ತೆ. ಸೊ ಎನಿವೇಸ್, ನನಗೆ ರೆಗ್ಯುಲರ್ ಆಗಿ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ನಾನು ಆಲ್ಮೋಸ್ಟ್ ಕ್ಯಾರಿ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್ ವಿಲ್ ಬಿ ಮೈ ಲ್ಯಾಪ್ಟಾಪ್. ನನ್ನ ಪರ್ಸ್ನಲ್ ಅಲ್ಲ, ಆಫೀಸ್ ಲ್ಯಾಪ್ಟಾಪ್. ಸೊ ಆಫೀಸ್ ಲ್ಯಾಪ್ಟಾಪ್ನ ಕ್ಯಾರಿ ಮಾಡ್ತೀನಿ. ನಾನು ಅಲ್ಲಿ ಆಫೀಸಲ್ಲಿ ಲಾಕರಲ್ಲೂ ಇಡಬಹುದು. ಬಟ್ ಸ್ಟಿಲ್ ಐ ಪ್ರಿಫರ್ ಟು ಕ್ಯಾರಿ. ಬಿಕಾಸ್ ಏನಾದರೂ ಅರ್ಜೆಂಟ್ ವರ್ಕ್ ಇತ್ತು ಅಂತಂದರೆ, ಏನಾದರೂ ಅರ್ಜೆಂಟಾಗಿ ಯಾವುದಾದ್ರೂ ಕಾಲ್ಸ್ ಅಟೆಂಡ್ ಆಗಬೇಕಾದ್ರೂ ಕೂಡ ಇಟ್ಸ್ ನೀಡೆಡ್ ಅಂತ ಹೇಳ್ಬಿಟ್ಟು ನಾನು ಕ್ಯಾರಿ ಮಾಡ್ತೀನಿ ಯಾವಾಗ್ಲೂ. ದಿಸ್ ಇಸ್ ಲೈಕ್ ಥಿಂಕ್ ಬುಕ್, ಲೆನೋವೋದು. ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಇಟ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಹ್ಯಾಂಡಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ನಂದಲ್ಲ, ನಾನು ಏನಾದರೂ ಆಫೀಸಿಂದ ಹೋಗಬೇಕಾದ್ರೆ ಅವರಿಗೆ ಕೊಟ್ಬಿಟ್ಟೆ ಹೋಗಬೇಕು. ಸೊ ಯಾ ಗೈಸ್, ಸೊ ಲ್ಯಾಪ್ಟಾಪ್ನ ನಾನು ಕ್ಯಾರಿ ಮಾಡ್ತೀನಿ, ವಿಚ್ ಇಸ್ ಮಸ್ಟ್. ಸೊ ದೆನ್ ನಾನು ಚಾರ್ಜರ್ನ ಕ್ಯಾರಿ ಮಾಡಲ್ಲ. ಬಿಕಾಸ್ ತುಂಬ ವೇಟ್ ಇದೆ. ಅದು ಇಷ್ಟೊಂದು ವೇಟ್ ಇರುತ್ತೆ, ಅದ್ರ ಬ್ಯಾಗ್ ಎತ್ತೋಕ್ಕೂ ಆಗಲ್ಲ, ಅಷ್ಟೊಂದು ವೇಟ್ ಇರುತ್ತೆ. ಸೊ ನನ್ನ ತಮ್ಮಂದು ಕೂಡ ಸೇಮ್ ಪಿನ್ ಆಗಿರೋದ್ರಿಂದ, ಸೊ ನಾನು ನನ್ನ ತಮ್ಮಂದೇ ಮನೇಲಿ ಒಂದು ವೇಳೆ ಮನೆಯಿಂದ ಏನಾದರೂ ಕಾಲ್ಸ್ ಅಟೆಂಡ್ ಆಗಬೇಕು, ಏನಾದರೂ ಚಾರ್ಜಿಂಗ್ ಕಡಿಮೆ ಆಯಿತು ಅಂದರೆ ಅವ್ನ ಚಾರ್ಜರ್ನ ಯೂಸ್ ಮಾಡ್ತೀನಿ. ಅದು ಆ್ಯಕ್ಚುಲಿ ಅವನಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಐಲ್ ಬಿ ಲೈಕ್ ಯೂಸಿಂಗ್ ದ್ಯಾಟ್. ನಾನು ಆಫೀಸಲ್ಲೇ ಇಟ್ಬಿಟ್ಟು ಬರ್ತೀನಿ. ಆ್ಯಂಡ್ ಸೊ ಲ್ಯಾಪ್ಟಾಪ್ ಜೊತೆಗೆ ನನಗಿದು ಬೇಕೇ ಬೇಕು. ಅದು ಏನೋ ಗೊತ್ತಿಲ್ಲ, ನನಗೆ ಇದಿಲ್ಲ ಅಂದರೆ ವರ್ಕ್ ಮಾಡೋಕ್ಕೆ ಆಗಲ್ಲ, ನನಗೆ ಯೂಸ್ ಮಾಡೋಕ್ಕೂ ಆಗಲ್ಲ, ಆ್ಯಂಡ್ ವರ್ಕ್ ಮೂನೇ ಆಗಲ್ಲ. ಸೊ ಆಫೀಸಲ್ಲಿ ನಾನು ಏನಾದರೂ ಮರ್ತೋದ್ರೂ ಕೂಡ ಐ ಡೂ ಕ್ಯಾರಿ ದಿಸ್, ಫಾರ್ ಶೋರ್ ಐ ಡೂ ಕ್ಯಾರಿ ದಿಸ್. ಇವಾಗ ಆ್ಯಸ್ ಆಫ್ ನಾವು ನಾನು HP ಯೂಸ್ ಮಾಡ್ತಾಯಿದ್ದೀನಿ. ದಿಸ್ ಇಸ್ ಆ್ಯಕ್ಚುಲಿ ಮಸ್ಟ್ ಗೈಸ್, ನನಗಿದು ಬೇಕೇ ಬೇಕು. ಯಾ. ಸೊ ನೆಕ್ಸ್ಟ್ ಕಮ್ ಟು ಮೈ ಗ್ಲಾಸಸ್. ನನಗೆ ಐ ಸೈಟ್ ಇದೆ, ತುಂಬ ಕಡಿಮೆ. ಬಟ್ ಸ್ಟಿಲ್ ನಾನು ಆಫೀಸಲ್ಲಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡಿದ್ದೀನಿ ಅಂತಂದರೆ ಐ ವಿಲ್ ಡೆಫಿನೆಟ್ಲಿ ಯೂಸ್ ಮೈ ಗ್ಲಾಸಸ್. ದಿಸ್ ಇಸ್ ಮೈ ಗ್ಲಾಸ್. ಸೊ ಐ ಯೂಸ್ ಮೈ ಗ್ಲಾಸ್. ಐ ವಿಲ್ ಶೋ ಯು ಗೈಸ್ ಹೌ ಐ ಲುಕ್. Course I'm cute. So I do carry my eyeglasses without ಏನಂತ ಹೇಳ್ತಾರೆ, ಮರೆಯೋದೇ ಇಲ್ಲ. ನನಗೆ ಇದು ಬೇಕೇ ಬೇಕು, ಇಲ್ಲಾಂದರೆ ಕಣ್ಣು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಥಿಂಗ್ ಈಸ್ ಮೈ ಹೆಡ್ಫೋನ್ಸ್. ದಿಸ್ ಈಸ್ ದ ಹೆಡ್ಫೋನ್ ವಿಚ್ ಐ ರೀಸೆಂಟ್ಲಿ ಸ್ಟಾರ್ಟೆಡ್ ಕ್ಯಾರಿಂಗ್. ನನಗೆ ಇದು ನನ್ನ ಒಬ್ಬರು ಫ್ರೆಂಡ್ ಗಿಫ್ಟ್ ಮಾಡಿರೋದು JBLದು.
ನನಗೆ ಸಾಂಗ್ಸ್ ಕೇಳಬೇಕಾದ್ರೆ ಏನಾದರೂ ವರ್ಕ್ ಮಾಡ್ತಾ ಇರಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಐ ನೀಡ್ ಟು ಪ್ರಿಪೇರ್ ಸಮ್ ಡೇಟಾ, ಸೊ ಆವಾಗ ಐ ಡೋಂಟ್ ವಾಂಟ್ ಎನಿ ಡಿಸ್ಟ್ರಾಕ್ಷನ್. ಸೊ ಹಾಗಾಗಿ ನಾನು ಸಾಂಗ್ಸ್ನ ಹಾಕೊಂಡ್ಬಿಟ್ಟು ಐ ಆಲ್ವೇಸ್ ಡೂ ಮೈ ವರ್ಕ್. ಸೊ ಇದು ರೀಸೆಂಟಾಗಿ ಪಿಂಕ್ ಆಗಿದೆ, ಕ್ಯೂಟ್ ಇದೆ ನೋಡಿ. ಸೊ ಐ ಡೂ ಕ್ಯಾರಿ ದಿಸ್. ಆ್ಯಂಡ್ ವಿತ್ ದ್ಯಾಟ್ ಮೈ ಪರ್ಫ್ಯೂಮ್. ಸೊ ಐ ಆಮ್ ಕ್ರೇಜಿ ಅಬೌಟ್ ಪರ್ಫ್ಯೂಮ್ಸ್. ಕ್ರೇಜಿ ಅಬೌಟ್ ಮೈ ಪರ್ಫ್ಯೂಮ್ಸ್. ಸೊ ಹಾಗಾಗಿ ಆಫೀಸಲ್ಲಿ ಆಲ್ರೆಡಿ ಒಂದು ನಾನು ನನ್ನ ಪ್ಲೇಸಲ್ಲಿ ಇಟ್ಟಿದ್ದೀನಿ, ಹಾಗೆ ನಾನು ಬ್ಯಾಗಲ್ಲಿ ಒಂದು ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಐ ಲವ್ ಪರ್ಫ್ಯೂಮ್ಸ್. I love perfumes. This is the perfume I am carrying. Sunglasses. I'm not like so crazy about sunglasses, but I do carry sunglasses. ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದೆ, ಬಟ್ ಸ್ಟಿಲ್ ಇದರಲ್ಲಿ ನಾನು ಇವಾಗ 2 ಸನ್ಗ್ಲಾಸಸ್ನ ಓಕೆ 2 ಸನ್ಗ್ಲಾಸಸ್ನ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ದಿಸ್ ಈಸ್ ದ ಒನ್, ದಿಸ್ ಈಸ್ ದ ಬ್ಲೂ ಕಲರ್. ಒನ್ ಸೆಕೆಂಡ್, ಲೆಟ್ ಮಿ ವೇರ್ ಇಟ್. So this is the one sunglass I'm using, and with that I'm using ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನ್ದು ಒಂದು ಸನ್ಗ್ಲಾಸ್ ಇಟ್ಕೊಂಡಿದ್ದೀನಿ. ವಾವ್, ನೈಸ್. ಸೊ ಈ 2 ಸನ್ಗ್ಲಾಸ್ನ ನಾನು ಎಲ್ಲಿಗಾದ್ರೂ ಫಾರ್ ಎಕ್ಸಾಂಪಲ್ ಹೊರಗಡೆ ಹೋಗ್ಬೇಕಾಗಿ ಬಂತು ಅಂತಂದರೆ ಐ ಡೂ ಯೂಸ್ ದಿಸ್. ವಿತ್ ದಟ್ ಐ ಹ್ಯಾವ್ ಒನ್ ಮೋರ್ ಸನ್ಗ್ಲಾಸ್ ವಿಚ್ ಇಸ್ ಮೈ ರೆಗ್ಯುಲರ್ ಯೂಸ್. ದಿಸ್ ಇಸ್ ನನ್ನ ತುಂಬ ಬೇಕಾದವರು ಒಂದು ಗಿಫ್ಟ್ ಮಾಡಿರೋದು. ಇದು ನನ್ನ ಹತ್ರ ಯಾವಾಗಲೂ ಇರುತ್ತೆ, ಆ್ಯಂಡ್ ಇಟ್ಸ್ ಅ ಕಂಫರ್ಟ್. ಇಟ್ಸ್ ಲೈಕ್ ಅ ಸೂಪರ್ ಕಂಫರ್ಟ್ ಲುಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಸ್ ಐ ಆಲ್ವೇಸ್ ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಒನ್ ಸನ್ಗ್ಲಾಸ್ ವಿಚ್ ಐ ಕ್ಯಾರೀಸ್. ಆ್ಯಂಡ್ ಕಮಿಂಗ್ ಟು this is the cutest pouch I have. ಇದ್ರದ್ದು ಸ್ಟೋರಿ ಏನಪ್ಪ ಅಂತಂದರೆ, ನಮ್ಮ ಆಫೀಸಲ್ಲಿ ಒಂದು ಸರಿ ಅನಾಥಾಶ್ರಮಕ್ಕೆ ಕೆಲವೊಂದು ಪೌಚ್ ಪೆನ್ಸಿಲ್ಸ್ ಎಲ್ಲ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಪರ್ಟಿಕ್ಯುಲರ್ ಟೀಮ್ ಇದನ್ನೆಲ್ಲ ತೊಗೊಂಡು ಬಂದಿದ್ರು, ಒಂದು ಬಂಡಲ್ ತೊಗೊಂಡು ಬಂದಿಟ್ಟಿದ್ರು. ದೆನ್ ವಾಟ್ ವಿ ಥಾಟ್ ವಾಸ್ ಲೈಕ್, ವೈ ಯು ಗೈಸ್ ಆರ್ ಗಿವಿಂಗ್ ದಿಸ್? ಓಕೆ, ಸ್ವಲ್ಪ ಇನ್ನೂ ಜಾಸ್ತಿ ಏನಾದರೂ ಯೂಸ್ಫುಲ್ ಆಗೋದು ಕೊಡೋಣ ಅಂತ. ದೆನ್ ದೇ ಸೆಡ್ ದಟ್ ಬಜೆಟ್ ತುಂಬ ಕಡಿಮೆ ಇದೆ, ಸೊ ಹಾಗಾಗಿ ನಮ್ಮ ಬಜೆಟ್ ಎಷ್ಟಿದೆ ಅಷ್ಟು ಮಾತ್ರ ಕೊಡ್ತಾ ಇದ್ದೀವಿ ಅಂತ. ದಿಸ್ ಇಸ್ ಲೈಕ್ ಆಲ್ಮೋಸ್ಟ್ ನಾನು ಹೊರಗಡೆ ಹೋದರೆ 10-20 ರುಪೀಸ್ಗೆಲ್ಲ ಸಿಗುತ್ತೆ ಇದು. ಸೊ ಬಟ್ ವಾಟ್ ವಿ ಥಾಟ್ ವಾಸ್ ಲೈಕ್, ಅಲ್ಲಿ ಯಾರ್ಯಾರು ಇದ್ವಿ ನಾವು ಎಲ್ಲ, ನನ್ನ ಎಂಪ್ಲಾಯೀಸ್ ಆಗಿರ್ಬೋದು, ಬೇರೆ ಎಲ್ಲ ಟೀಮ್ ಮೆಂಬರ್ಸ್ ಏನು ಮಾಡಿದ್ವಿ ಅಂದರೆ, ಲೆಟ್ಸ್ ಬೈ ದಿಸ್ ಫಾರ್ 100 rupees. ಓಕೆ, ಲೆಟ್ಸ್ ಬೈ ದಿಸ್ ಫಾರ್ 100 rupees. ಇಟ್ಸ್ ನಾಟ್ ಬೈಯಿಂಗ್, ಇಟ್ಸ್ ಜಸ್ಟ್ ದ್ಯಾಟ್ giving money from our end. So we given 100 rupees for this, and ಆ 100 rupees ಇಂದ ಅವರು ಇನ್ನೂ ಚೆನ್ನಾಗಿರೋ ಕೆಲವೊಂದು ಐಟಮ್ಸ್, ನಾಟ್ ಓನ್ಲಿ ಮೀ, ಈ ಥರದ ಒಂದು 50 ಪೀಸ್ಗಳನ್ನು ನಾವು 100 rupeesಗೆ ಅಲ್ಲೇ ಆಫೀಸಲ್ಲೇ ಎಲ್ಲರಿಗೂ ಸೆಲ್ ಮಾಡಿದ್ವಿ. ಹೂಎವರ್ ಯಾರ್ಯಾರಿಗೆ ಬೇಕೋ ಅವ್ರು ಮಾತ್ರ ತೊಗೊಂಡ್ರು. ಸೊ ಅವ್ರ ಕಡೆಯಿಂದ ಎಷ್ಟು ಕೊಡೋಕ್ಕಾದರೂ ಕೊಟ್ಟರು. ಕೆಲವೊಬ್ಬರು 100 ಕೊಟ್ಟರು, ಕೆಲವೊಬ್ಬರು 50 rupees ಕೊಟ್ಟರು, ಕೆಲವೊಬ್ಬರು 200 ಕೊಟ್ಟರು. ಇಟ್ಸ್ ದೇರ್ ವಿಶ್. ಸೊ ಆವಾಗ ನನಗೆ ಈ ಪೌಚ್ ತುಂಬ ಇಷ್ಟ ಆಗಿ ತೊಗೊಂಡಿದ್ದು ನಾನು. ಸೊ ನಾನು ಇದರಲ್ಲಿ ಇಟ್ಕೊಂಡಿರೋದು ಲಿಪ್ಸ್ಟಿಕ್ ಆ್ಯಂಡ್ ಲಿಪ್ಸ್ಟಿಕ್. ನನಗೆ ಲಿಪ್ಸ್ಟಿಕ್ಸ್ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಕೆಲವೊಂದು ಲಿಪ್ಸ್ಟಿಕ್ಸ್ನ ಇಟ್ಕೊಂಡಿದ್ದೀನಿ. ಯೂಶ್ವಲಿ ಇಷ್ಟೊಂದೆಲ್ಲ ಇರಲ್ಲ, ಬಟ್ ರೀಸೆಂಟಾಗಿ ನಾನು ನಮ್ಮ ಊರಿಗೆ ಹೋದಾಗ ಅಲ್ಲಿ ಯಾವ ಕಲರ್ ಹಾಕ್ತೀನಿ ಏನು ಅಂತ ನನಗೆ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಯಾವುದ್ಯಾವುದು ಬರುತ್ತೋ ಅದೆಲ್ಲ ಇಟ್ಕೊಂಡಿದ್ದೀನಿ. ಅದು ಇನ್ನೂ ನನ್ನ ಬ್ಯಾಗಲ್ಲಿ ಹಾಗೇ ಇದೆ. ಆ್ಯಂಡ್ ದಿಸ್ ಟು ಐ ಯೂಶ್ವಲಿ ಕ್ಯಾರಿ ಟು ಮೈ ಆಫೀಸ್. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ. ರಿನಿಯಿಂದ ನಾನೊಂದು ಫುಲ್ ಪ್ಯಾಕ್ ಆರ್ಡರ್ ಮಾಡಿದೆ. ದಿಸ್ ಇಸ್ ವೆರಿ ಟ್ರಾವೆಲ್ ಫ್ರೆಂಡ್ಲಿ ಆ್ಯಂಡ್ ತುಂಬ ಈಸಿ ಟು ಕ್ಯಾರಿ ಅಂತಲೇ ಹೇಳ್ಬೋದು. ಸೊ ಇದರಲ್ಲೇ ನಾನು ಕೆಲವೊಂದನ್ನು ಕ್ಯಾರಿ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಅದ್ರ ಜೊತೆಗೆ ಒಂದು ಲಿಪ್ ಬಾಮ್, ಹಾಗೆ ಒಂದು ಬ್ಯಾಂಡ್ ಇದೆ. ಸೊ ದೀಸ್ ಆರ್ ದ ಒನ್ಸ್. ಆ್ಯಂಡ್ ಒನ್ ಕ್ಯೂಟ್ ಹೇರ್ ಬ್ಯಾಂಡ್. ನನಗೆ ವರ್ಕ್ ಮಾಡಬೇಕಾದ್ರೆ ಕೆಲವೊಂದು ಸರಿ ನನ್ನ ಕೂದಲು ತುಂಬ ಇರಿಟೇಟ್ ಮಾಡುತ್ತೆ, ಹಾಗಾಗಿ ದಿಸ್ ಹೇರ್ ಬ್ಯಾಂಡ್ ಐ ಆಮ್ ಕ್ಯಾರಿಂಗ್. ಆ್ಯಂಡ್ ಮೈ ಐ ಡ್ರಾಪ್. 2 ಯಾಕಿದೆ ಅಂತ ಗೊತ್ತಿಲ್ಲ, ಮೇ ಬಿ ಒಂದು ಸಿಕ್ಕಿರಲ್ಲ, ಹಾಗಾಗಿ ಇನ್ನೊಂದು ಹಾಕಿರ್ತೀನಿ.
ಐ ಡ್ರಾಪ್ ನನಗೆ ತುಂಬ ಸಿಸ್ಟಮ್ ನೋಡಿ 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 ಆ ಲೈಟಿಂಗ್ಸ್ಗೆಲ್ಲ ತುಂಬ ಕಣ್ಣೂರಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಐ ಡೂ ಕ್ಯಾರಿ ದಿಸ್ ಐ ಡ್ರಾಪ್ಸ್. ಆ್ಯಂಡ್ ಒಂದು ರೋಲ್ ಆನ್ ಬಾಮ್ ಕೂಡ ನಾನು ಇಟ್ಕೊಂಡಿದ್ದೀನಿ. ಹೆಡ್ಡೇಕ್ ಏನಾದರೂ ಬಂದರೆ ಇಟ್ ವಿಲ್ ಬಿ ಯೂಸ್ಫುಲ್. ಆ್ಯಂಡ್ ನಾನು ರೀಸೆಂಟ್ಲಿ ಚೆನ್ನಾಗಿ ಹೋದಾಗಿದ್ದು ತೊಗೊಂಡಿದ್ದು, ಬಟ್ ಇಟ್ಸ್ ಇನ್ಸ್ಟೆಂಟ್ ರಿಲೀಫ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್, ನನಗೆ ತುಂಬ ಇಷ್ಟ ಆಯಿತು ಇದು. ಯಾ, ದಿಸ್ ಇಸ್ ದ ಒನ್. ಆ್ಯಂಡ್ ಮೈ ಅದರ್ ಫೋನ್, ಇದು ನನ್ನ ಫಸ್ಟ್ ಐಫೋನ್. ಹಾಗಾಗಿ ನನಗೆ ಇದನ್ನು ನಿಜವಾಗ್ಲೂ ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ. ಇದು ಆನೂ ಆಗಿಲ್ಲ. ಇಟ್ಸ್ ಬೀನ್ ಲೈಕ್ ಆಲ್ಮೋಸ್ಟ್ 10-15 ಡೇಸ್ ನಾನು ಚಾರ್ಜಿಂಗೂ ಹಾಕಿಲ್ಲ. ಇದರಲ್ಲಿ ನನ್ನ ಆಫೀಸ್ ನಂಬರ್ ಅಂತ ಹಾಕಿದ್ದೆ, ಬಟ್ ಆಫೀಸ್ ಅಫಿಷಿಯಲ್ ಯೂಸ್ಗೂ ಕೂಡ ನಾನು ಪರ್ಸ್ನಲ್ ನಂಬರ್ ಯೂಸ್ ಮಾಡೋ ಥರ ಆಗಿಬಿಟ್ಟಿದೆ. ಸೊ ದಿಸ್ ಇಸ್ ದ ಫೋನ್. ನಾನು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಯಾವಾಗಾದರೂ ಎಮರ್ಜೆನ್ಸಿ ಇದೆ, ಯಾವುದಾದ್ರೂ ಒಂದು ಕಾಲ್ ಮಾಡಬೇಕು, ನನ್ನ ಪರ್ಸ್ನಲ್ ನಂಬರ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದಾಗ ಐ ವಿಲ್ ಯೂಸ್ ದಿಸ್. ಹಾಂ, ನನ್ನ ಫಸ್ಟ್ ಐಫೋನ್ ಬಂದುಬಿಟ್ಟು 6s Plus. ಆ್ಯಂಡ್ ದೆನ್ ಮೈ ಪೌಚ್. ಇದು ಏನು ಟ್ರೆಂಡಿ ಆಗಿಲ್ಲ, ಏನೂ ಇಲ್ಲ, ಬಟ್ ದಿಸ್ ಇಸ್ ಮೈ ಫೇವ್ರೇಟ್. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಇಟ್ಸ್ ವೆರಿ ಕಂಫರ್ಟಬಲ್, ತುಂಬ ಚೆನ್ನಾಗಿದೆ. ತುಂಬ ತಿಂಗಳು ಅಂತಲೇ ಹೇಳ್ಬೋದು, ಅದು ವರ್ಷದಿಂದನೇ ನನ್ನ ಹತ್ರ ಇದೆ ಇದು. ನಾನು ಚೇಂಜ್ ಮಾಡೋಕ್ಕೂ ನನಗೆ ಮನಸ್ಸಿಲ್ಲ, ನಂಗೆ ಚೇಂಜ್ ಮಾಡಬೇಕು ಅಂತಲೂ ಅನಿಸ್ಲಿಲ್ಲ. ದಿಸ್ ಇಸ್ ರಿಯಲಿ ಗುಡ್. ಆ್ಯಂಡ್ ಇದರಲ್ಲಿ ನಾನು ಆಲ್ಮೋಸ್ಟ್ ಕಾರ್ಡ್ಸ್ ಆ್ಯಂಡ್ ಮೈ ID proofs ಆ್ಯಂಡ್ ಇಟ್ಕೊಂಡಿದ್ದೀನಿ. ಹಾಗೆ ಡಾಲರ್ಸ್. ದೀಸ್ ಡಾಲರ್ಸ್ ಆರ್ ನಾಟ್ ಡಾಲರ್ಸ್ ಬಟ್ ಡಾಲರ್ಸ್, ಬಟ್ ನಾಟ್ US ಡಾಲರ್ಸ್, ಇಟ್ಸ್ ಅ ಕಿಡ್ಸ್ ಡಾಲರ್ಸ್. ಎಲ್ಲರೂ ಅನ್ಕೋತಿರ್ತಾರೆ ಏನು ಹುಚ್ಚಿ ನಾನೇನೇ ಅನ್ಕೊಂಬ ಕಿಡ್ಸ್ ಡಾಲರ್ಸ್ ಇಟ್ಕೊಂಡಿದ್ದೀನಿ ಅಂತ. ಇದು ಆ್ಯಕ್ಚುಲಿ ನನಗೆ ಕ್ಯೂಟ್ ಅನ್ನಿಸ್ತು. ನಾನು ಯಾರಿಗೋ ಒಬ್ರಿಗೆ, ನನಗೆ ಬೇಕಾದವರು ಒಬ್ಬರು ಪಾಪುಗೆ ನಾನು ಗಿಫ್ಟ್ ಮಾಡಿದ್ದೆ. ಆ ಅವನಿಗೆ ಡಾಲರ್ಸ್ ಅಂದರೆ ತುಂಬ ಇಷ್ಟ. ಸೊ ಅವನಿಗೆ ನಾನು ಗಿಫ್ಟ್ ಮಾಡಿದ್ದೆ. ಸೊ ಅದರಲ್ಲಿ ನಾನು ಕೆಲವೊಂದು ಇಟ್ಕೊಂಡು ಬರ್ತಿದ್ದೀನಿ. ಇದು ಹಿಂಗೆ ಇಲ್ಲೇ ಇದೆ, ತೆಗಿಯೋಕ್ಕೂ ಆಗಿಲ್ಲ. ಆ್ಯಂಡ್ ಫ್ಯೂ ಕಾಯಿನ್ಸ್ ಆ್ಯಂಡ್ ಸ್ಯಾನಿಟರಿ ಪ್ಯಾಡ್. ದಿಸ್ ಈಸ್ ದ ಮಸ್ಟ್ ಥಿಂಗ್ ಐ ಕ್ಯಾರಿ. ಗರ್ಲ್ಸ್ಗೆ ತುಂಬ ಇಂಪಾರ್ಟೆಂಟ್, ಬಟ್ ತುಂಬ ಜನ ಹೆಸಿಟೇಟ್ ಮಾಡ್ಕೋತಾರೆ, ಅಯ್ಯೋ ಕ್ಯಾರಿ ಮಾಡಬೇಕಾ ಹಾಗೆ ಹೀಗೆ ಅಂತ. ಬಟ್ ದಿಸ್ ವಿಲ್ ಬಿ ಮೈ ಆಲ್ವೇಸ್. ನನ್ನ ಬ್ಯಾಗಲ್ಲಿ ಯಾವಾಗಲೂ ಇರುತ್ತೆ. ಎಲ್ಲ ಬ್ಯಾಗ್ಸಲ್ಲೂ ನಾನು ಒಂದೊಂದು ಇಟ್ಬಿಟ್ಟಿರ್ತೀನಿ. ಸೊ ದಿಸ್ ಐ ವಿಲ್ ಆಲ್ವೇಸ್ ಕ್ಯಾರಿ. ಆ್ಯಂಡ್ ಮೈ ಚಾರ್ಜಿಂಗ್ ಕೇಬಲ್, ಇದೆಲ್ಲ ಬ್ಯಾಗಲ್ಲೂ ಇದ್ದೇ ಇರಬೇಕಲ್ವ. ಸೊ ಆ್ಯಂಡ್ ಮೈ ಮಾಯ್ಶ್ಚರೈಸರ್ ಕ್ರೀಮ್ ಆ್ಯಂಡ್ ಫ್ಯೂ ಮೈ ಕ್ಲಿಪ್ಸ್. ಬಿಕಾಸ್ ನಾನು ಆಫೀಸಲ್ಲಿ ಯಾವಾಗಲೂ ಹೋದಾಗೂ ನಾನು ಟೀಮ್ ಮೆಂಬರ್ಸ್ಗೆ ಕೇಳ್ತಾ ಇರ್ತೀನಿ, ಕ್ಲಿಪ್ ಇದೆನಾ, ರಬ್ಬರ್ ಬ್ಯಾಂಡ್ ಇದೆನಾ, ಕ್ಲಿಪ್ ಇದೆನಾ ಅಂತ. ಹಾಗಾಗಿ ಕೇಳೋದು ಬೇಡ ಅಂತ ತುಂಬ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ, ಹಾಗೆ ಕೆಲವೊಂದು ಕ್ಲಿಪ್ಸನ್ನು ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಮೈ ID proof ಆ್ಯಂಡ್ ಯಾ, ಮಸ್ಕರ. ದಿಸ್ ಈಸ್ ಮಸ್ಟ್. ಬಿಕಾಸ್ ನಾನು ಬೆಳಗ್ಗೆ ಅವಸರದಲ್ಲಿ ಹಾಕ್ಕೊಳ್ದೆ ಹೋಗ್ತಾ ಇರ್ತೀನಿ. ತುಂಬ ಸರ್ತಿ ಆ ಥರ ಸಿಚುವೇಶನ್ ಆಗಿದೆ, ಮರೆತುಬಿಟ್ಟು ಹೋಗಿದ್ದೀನಿ. ಅಲ್ಲಿ ಯಾರ ಹತ್ರನೂ ಮಸ್ಕರ ಇಲ್ಲ. ಆ್ಯಂಡ್ ಇನ್ಸ್ಟೆಂಟ್ಲಿ ಐ ಆರ್ಡರ್ಡ್ ಇಟ್ ಫ್ರಮ್ ಬಿಗ್ ಬಾಸ್ಕೆಟ್ ಆರ್ ಬ್ಲಿಂಕೆಟ್. ಅದೇ ಥರ ನನಗೆ ಮಸ್ಕರ ಆಲ್ಮೋಸ್ಟ್ 6 to 7 ನನ್ನ ಮನೇಲಿ ಇದೆ, ಇವಾಗ ನನ್ನ ಹತ್ರ ಇದೆ. ಸೊ ಅದಕ್ಕೆ ನನ್ನ ಬ್ಯಾಗಲ್ಲೇ ನಾನು ಒಂದು ಮಸ್ಕರ ಹಾಕೊಂಡ್ಬಿಟ್ಟಿದ್ದೀನಿ, ವೇರ್ ನಾನು ಮಿಸ್ ಮಾಡಿ ಹೋದರೂ ಕೂಡ ಇರಲಿ ಅಂತ. ಬಿಕಾಸ್ ಐ ಆಮ್ ಅಬ್ಸೆಸ್ಡ್ ಅಬೌಟ್ ಮಸ್ಕರ, ಟೂ ಅಬ್ಸೆಸ್ಡ್ ಅಬೌಟ್ ಮೈ ಮಸ್ಕರ. ಆ್ಯಂಡ್ ಪೆನ್, ಆ್ಯಕ್ಚುಲಿ ನನ್ನ ಡೈರಿ ಇರ್ತಾ ಇತ್ತು, ನನ್ನ ಡೈರಿ ಇವತ್ತು ಆಫೀಸಲ್ಲಿ ಬಿಟ್ಟು ಬಂದಿದ್ದೀನಿ. ಸೊ ಹಾಗಾಗಿ ಪೆನ್ ಒಂದೇ ಇರೋದು. ಸೊ ಅದ್ರ ಜೊತೆಗೆ ನನ್ನ ಕೀಸ್ ಆ್ಯಂಡ್ ಫ್ಯೂ ಇಯರಿಂಗ್ಸ್. ಇದು ಯಾಕಿದೆ ಅಂತ ಗೊತ್ತಿಲ್ಲ, ಮೇ ಬಿ ನಾನು ರೀಸೆಂಟ್ ಊರಿಗೆ ಹೋಗಿರೋದ್ರಿಂದ ಇದು ನನ್ನ ಬ್ಯಾಗಲ್ಲಿ ಉಳ್ಕೊಂಡಿದೆ. ಯಾ, ದಟ್ಸ್ ಇಟ್ ಗೈಸ್. ಸೊ ದೀಸ್ ಆರ್ ದ ಥಿಂಗ್ಸ್ ಐ ಕ್ಯಾರಿ. ಆಲ್ಮೋಸ್ಟ್ ಎಲ್ಲರೂ ಇದೇ ಕ್ಯಾರಿ ಮಾಡ್ತೀರಾ ಅಂತ ಅನ್ಕೊಳ್ತೀರಾ. ಯೂನಿಕ್ಕಾಗಿ ನನ್ನ ಹತ್ರ ಏನೂ ಜಾಸ್ತಿ ಯೂನಿಕ್ಕಾಗಿ ಆ ಥರ ಏನೂ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಏನು ಕ್ಯಾರಿ ಮಾಡ್ತಿರೋ ಅದನ್ನೇ ನಾನು ಕ್ಯಾರಿ ಮಾಡೋದು. ಸೊ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. 1 ಸೆಕೆಂಡ್ ಕಾಮೆಂಟ್ ಮಾಡಿ ಆದಮೇಲೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಹ್ಯಾವ್ ಅ ಗುಡ್ night. Love you all.